ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಅಂತ ಇರುವ ಮುಸ್ಲಿಂ ಸಂಘಟನೆಗಳು ಹಸುವಿನ ಹೆಸರೇಳಿ ಅಧಿಕಾರಕ್ಕೆ ಬಂದ ಬಿಜೆಪಿ ಯಾಕೆ ಈಗ ಮೌನವಾಗಿದೆ? ಬೀಫ್ ಎಕ್ಸ್ಪೋರ್ಟ್ ಮಾಡುವ ಕಂಪನಿಯಿಂದ ಅತಿ ಹೆಚ್ಚು ದೇಣಿಗೆ ಪಡೆದಿದ್ದೇ ಬಿಜೆಪಿ. ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಇಡೀ ಜಗತ್ತಿನಲ್ಲಿ ನಿನ್ನೆ ಮುಸ್ಲಿಮರು ಬಕ್ರೀದ್ ಹಬ್ಬವನ್ನು ಆಚರಿಸಿದ್ದಾರೆ. ಆಚರಿಸುವ ಮುನ್ನ ಕರ್ನಾಟಕದ ಹಾಸನದಲ್ಲಿಯೇ ಎರಡು ವಿಶೇಷ ಬೆಳವಣಿಗೆಗಳು ನಡೆದಿವೆ. ಒಂದು, ಹಾಸನ ಮುಸ್ಲಿಂ ಸಂಘಟನೆಗಳು ನಾವು ಹಸುವನ್ನು ಖರೀದಿಸೋದಿಲ್ಲ, ಬಕ್ರೀದ್ ಹಬ್ಬಕ್ಕೆ ಗೋವಧೆ ಮಾಡಬಾರದು ಅಂತ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದ್ದಾರೆ. ಇನ್ನು ಎರಡನೇದು, ರೈತರು ಬೀದಿಗಿಳಿದು ಬಿಜೆಪಿ ಮತ್ತು ಸಂಘ ಪರಿವಾರದವರಿಂದ ನಮ್ಮ ಹಸುಗಳನ್ನು ಖರೀದಿಸುವವರೇ ಇಲ್ದಾಗಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎರಡೂ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಇಡೀ ಭಾರತದಲ್ಲಿ ಮುಸ್ಲಿಂ ದ್ವೇಷಿ ರಾಜಕಾರಣವನ್ನು ಮತ್ತು ಇಸ್ಲಾಮೋಫೋಬಿಯಾವನ್ನು ಹರಡಿಸ್ತಾ ಇರುವ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ತಕ್ಕ ಉತ್ತರದಂತಿದೆ. ಬಕ್ರೀದ್ ಹಬ್ಬಕ್ಕೂ ಮೊದಲು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಪ್ರಮುಖವಾಗಿ ಮಾತನಾಡಿದ್ದು, ಕರ್ನಾಟಕದಲ್ಲಿ ಪ್ರಾಣಿ ಹತ್ಯೆ, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಬಂದ ನಂತರದಲ್ಲಿ ಯಾವುದೇ ಸಂತೆಯಲ್ಲಿ ಏನಾದರೂ ಜಾನುವಾರುಗಳನ್ನ ಕೊಂಡೊಯ್ಬೇಕಾದ್ರೆ ಮುಸ್ಲಿಂ ಸಮುದಾಯದ ಮಾತ್ರ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ರೈತರು ಕೂಡ ತಮ್ಮ ಕೃಷಿ ಕೆಲಸಗಳಿಗೆ ಏನಾದರೂ ಜಾನುವಾರುಗಳನ್ನ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾ ಇದ್ರು ಕೂಡ ಅವರ ಮೇಲೆ ಹಲ್ಲೆಗಳು ನಡೆಸುವಂಥದ್ದು, ಆ ಗೋವುಗಳನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ನವರಿಗೆ ಒಪ್ಪಿಸುವಂಥದ್ದು, ಮಾರಲ್ ಪೊಲೀಸಿಂಗ್ ಮಾಡುವಂಥದ್ದು. ಒಂದು ಗುಂಪು, ಈ ತರದ ಕಿಡಿಗೇಡಿಗಳ ಗುಂಪು ಸಾಮಾನ್ಯವಾಗಿ ಬಂಧುತ್ವವನ್ನ, ಭ್ರಾತೃತ್ವವನ್ನ, ಸಹೋದರತ್ವವನ್ನ ವಿರೋಧಿಸುವಂತ ಈ ಗುಂಪು ನಮ್ಮ ನಡುವೆ ಕೆಲಸವನ್ನು ಮಾಡಿಕೊಂಡೇ ಬಂದಿದೆ. ಆ ಎಲ್ಲ ಹಿನ್ನೆಲೆಯಿಂದ ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ಬಾರಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಈ ಬಕ್ರೀದ್ ಹಬ್ಬದ ದಿನ ಗೋ ವಂಶಕ್ಕೆ ಸೇರಿದ ಯಾವುದೇ ಪ್ರಾಣಿಗಳನ್ನ ಖರೀದಿ ಮಾಡಬಾರ್ದು, ಜೊತೆಗೆ ಯಾವುದನ್ನು ಕೂಡ ವಧೆ ಮಾಡಬಾರ್ದು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಹಾಸನ ಜಿಲ್ಲೆಯ ಎಲ್ಲ ಮುಸ್ಲಿಂ ಸಮುದಾಯ ಈ ಒಂದು ನಿರ್ಧಾರವನ್ನು ತಾವು ಪಾಲಿಸಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನೋಡಿದ್ರಲ್ವಾ, ಗೋವಿನ ವಂಶಕ್ಕೆ ಸೇರಿದಂತಹ ಯಾವುದೇ ಪ್ರಾಣಿಯನ್ನು ವಧೆ ಮಾಡಬಾರ್ದು ಅಂತ ಮುಸ್ಲಿಂ ಸಂಘಟನೆಗಳು ಕರೆ ಕೊಟ್ಟಿವೆ. ಇವೆಲ್ಲದರ ಜೊತೆಗೆ ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದರೆ ಗೋವನ್ನು, ಅಂದರೆ ಹಸುವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕು ಅಂತ ಮುಸ್ಲಿಂ ಸಂಘಟನೆಗಳೇ ಸಾರ್ವಜನಿಕವಾಗಿ ಹೇಳ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಆಡಳಿತವಿರುವ ಉತ್ತರ ಪ್ರದೇಶದಲ್ಲಿಯೇ ಅಲ್ಲಿನ ಮುಸ್ಲಿಂ ಸಂಘಟನೆಗಳು ಹಸುವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸುವಂತೆ ಆಗ್ರಹಿಸಿವೆ. ಇದಕ್ಕೆ ಎಲ್ಲಾ ಮುಸ್ಲಿಂ ಸಂಘಟನೆಗಳು ಕೂಡ ಧ್ವನಿಗೂಡಿಸಿವೆ. ಈ ವಿಡಿಯೋವನ್ನು ಕೂಡ ನೀವೊಮ್ಮೆ ನೋಡ್ಕೊಂಡು ಬನ್ನಿ. पूरे मजमे का वीडियो बनाइए और इसको वायरल कीजिए भी। हम अपनी हुकूमत से ये मुतालबा करते हैं, प्रदेश की हुकूमत से भी, सेंटर की हुकूमत से भी, कि गाय को राष्ट्रीय पशु का दर्जा दीजिए। मैं बोलूंगा गाय को आप कहिए कि राष्ट्रीय पशु का दर्जा दीजिए। गाय को राष्ट्रीय पशु का दर्जा दीजिए। गाय को ये ऐलान करना मकसद था। ಉತ್ತರ ಪ್ರದೇಶದ ಅಮ್ರೋಹಾದ ಈದ್ಗಾ ಮಸೀದಿ ಬಳಿ ಮುಸ್ಲಿಂ ಸಂಘಟನೆಗಳೆಲ್ಲ ಸೇರಿ ಸಾರ್ವಜನಿಕವಾಗಿ ಕರೆ ಕೊಡ್ತಿರುವ ದೃಶ್ಯವಿದು. ಸಾವಿರಕ್ಕೂ ಹೆಚ್ಚು ಮುಸ್ಲಿಮರು ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರವು ಹಸುವಿಗೆ ರಾಷ್ಟ್ರೀಯ ಪ್ರಾಣಿ ಸ್ಥಾನಮಾನ ನೀಡಿ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಜಮಿಯತ್ ಉಲೇಮಾ ಎ ಹಿಂದ್ನ ಅಧ್ಯಕ್ಷ ಮೌಲಾನಾ ಅರ್ಷದ್ ಮದನಿ ಅವರು ಹಸುವಿನ ಹೆಸರಿನಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಅನಗತ್ಯ ಸಂಘರ್ಷಗಳಿಗೆ ಶಾಶ್ವತ ತೆರೆ ಎಳೆಯಲು ಹಸುವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಆಗ್ರಹಕ್ಕೆ ಕೆಲವು ಮುಸ್ಲಿಂ ಸಂಘಟನೆಗಳು ಬೆಂಬಲ ನೀಡಿವೆ. ಕರ್ನಾಟಕದಲ್ಲಿಯೂ ಕೆಲವರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಸುವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸೋದ್ರಿಂದ ಹಸುವಿನ ಹೆಸರಿನಲ್ಲಿ ನಡೆಯುವ ಹಿಂಸಾಚಾರ ಮತ್ತು ರಾಜಕೀಯ ವಿವಾದಗಳಿಗೆ ಶಾಶ್ವತ ಪರಿಹಾರ ಸಿಗ್ತದೆ. ಗೋಮಾಂಸ ಸೇವನೆ ವಿಚಾರದಲ್ಲಿ ಗುಂಪು ಹತ್ಯೆ ಮತ್ತು ಹಿಂಸಾಚಾರ ನಡೆಯುತ್ತಿರೋದನ್ನು ತಡೆಯಲು ಈ ಕ್ರಮ ಮುಖ್ಯ ಅಂತ ಮುಸ್ಲಿಂ ಸಂಘಟನೆಗಳೇ ಅಭಿಪ್ರಾಯಪಟ್ಟಿವೆ. ಈ ಹಿಂದಿನಿಂದಲೂ RSS ಸಂಯೋಜಿತ ಮುಸ್ಲಿಂ ಸಂಘಟನೆಯಾದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಹಸುವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಬೇಕೆಂದು ನಿರಂತರವಾಗಿ ಒತ್ತಾಯಿಸುತ್ತಲೇ ಬಂದಿದೆ. ಈ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸಂಘಟನೆಯು ದೇಶದಾದ್ಯಂತ ಮುಸ್ಲಿಮರಿಂದ ಸಹಿ ಸಂಗ್ರಹ ಅಭಿಯಾನಗಳನ್ನು ಕೂಡ ನಡೆಸಿತ್ತು. ಈ ನಡುವೆ ಮೌಲಾನಾ ಅರ್ಷದ್ ಮದನಿ ಈ ಆಗ್ರಹವನ್ನು ಕೇಂದ್ರದ ಮುಂದಿಟ್ಟಿದ್ದಾರೆ. ವಿಶ್ವ ಮಾರುಕಟ್ಟೆಯಲ್ಲಿ ಭಾರತದ ಗೋಮಾಂಸ ಮತ್ತು ಅದರಲ್ಲೂ ಹೆಚ್ಚಾಗಿ ಎಮ್ಮೆ ಮಾಂಸ ರಫ್ತು ಪ್ರಮಾಣವು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಮಾಂಸ ರಫ್ತು ಮಾಡುವ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅಮೆರಿಕದ ಕೃಷಿ ಇಲಾಖೆ ವರದಿಗಳ ಪ್ರಕಾರ ಭಾರತದ ರಫ್ತು ಸುಮಾರು 1.65 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ತಲುಪಿದೆ. ಇನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಬೇಡಿಕೆ ಹೆಚ್ಚುತ್ತಲೇ ಇದೆ. ಕೇಂದ್ರದ ಬಿಜೆಪಿ ಸರ್ಕಾರವೇ ಗೋಮಾಂಸ ಮಾರಾಟದಲ್ಲಿ ತೊಡಗಿರುವಾಗ ಈಗ ಗೋವನ್ನು ರಾಷ್ಟ್ರೀಯ ಹಸುವಾಗಿ ಘೋಷಿಸಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಳ್ಳುವುದೇ ಎಂಬ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ವೀಕ್ಷಕರೇ, ಭಾರತೀಯ ರಾಜಕಾರಣದಲ್ಲಿ ಗೋವು ಕೇವಲ ಒಂದು ಪ್ರಾಣಿಯಾಗಿ ಉಳಿಯದೆ ಸಿದ್ಧಾಂತಗಳ ಪ್ರಯೋಗ ಶಾಲೆಯಾಗಿ ಮಾರ್ಪಟ್ಟಿದೆ.
ಸರ್ಕಾರಗಳು ಧರ್ಮ ಮತ್ತು ಭಾವನೆಗಳ ಹೆಸರಿನಲ್ಲಿ ಕಾನೂನುಗಳನ್ನು ರೂಪಿಸುವಾಗ ಆ ಕಾನೂನುಗಳು ಕೇವಲ ಒಂದು ಸಮುದಾಯವನ್ನು ಮಾತ್ರ ಗುರಿಯಾಗಿಸ್ತವೆಯಾ ಅಥವಾ ಎಲ್ಲರನ್ನ ಒಳಗೊಳ್ತವೆಯಾ? ಇನ್ನು ಬಹುಸಂಖ್ಯಾತರ ತುಷ್ಟೀಕರಣ ಮತ್ತು ಅಲ್ಪಸಂಖ್ಯಾತರನ್ನ ಬಲಿ ಮಾಡ್ತಾ ಇರುವ ಈ ಪ್ರಕ್ರಿಯೆಯಲ್ಲಿ ನಿಜವಾಗ್ಲೂ ಮೂಲೆಗೆ ಸೇರ್ತಾ ಇರುವುದು ಯಾರು ಎಂಬ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಗೋವಿನ ವಿಚಾರದಲ್ಲಿ ರಾಜಕಾರಣ ಮಾಡುವ BJPಯ ನಾಟಕ ನೋಡಿದರೆ ನೀವೇ ಒಂದ್ಸರಿ ಶಾಕ್ ಆಗ್ತೀರಾ. ಯಾಕೆಂದರೆ ಅತಿ ಹೆಚ್ಚು ಗೋವಿನ ಮಾಂಸವನ್ನು ಅಂದರೆ ಬೀಫನ್ನು ವಿದೇಶಕ್ಕೆ ರಫ್ತು ಮಾಡುವ 2ನೇ ಸ್ಥಾನದಲ್ಲಿರುವ ಕಂಪನಿಯಿಂದಲೇ BJP ಸರಿಸುಮಾರು 30 ಕೋಟಿಗೂ ಅಧಿಕ ದೇಣಿಗೆ ಪಡೆದಿದೆ. ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಇಡೀ ಜಗತ್ತಿನಲ್ಲಿಯೇ 2ನೇ ಸ್ಥಾನದಲ್ಲಿರುವ ಭಾರತ, ಅದರಲ್ಲೂ ಆ ಕಂಪನಿಗಳಿಂದ ಅತಿ ಹೆಚ್ಚು ದೇಣಿಗೆ ಪಡೆದು ನಾಟಕವಾಡ್ತಿರುವ BJP ಒಂದು ಸಮುದಾಯವನ್ನು ಗುರಿಯಾಗಿಸಿ ನಡೆಸ್ತಾ ಇರುವ ಮತ್ತು ದ್ವೇಷ ಬಿತ್ತುವ ಕೆಲಸವು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಒಂದು ಸಿನಿಮಾ ಬಂದಿತ್ತು, ದಿ ಕೇರಳ ಸ್ಟೋರಿ ಪಾರ್ಟ್ 2 ಅಂತ. ಆ ಸಿನಿಮಾದಲ್ಲಿ ಬೀಫ್ ತಿನ್ನಿಸುವ ಒಂದು ಸೀನ್ ಚಿತ್ರಿಸಲಾಗಿತ್ತು. ಇದು ಏನು ಹೇಳ್ತದೆ ಅಂದರೆ ಬೀಫ್ ಅನ್ನು ಮುಸ್ಲಿಮರು ಮಾತ್ರ ತಿಂತಾರೆ ಅಂತ ಬಿಂಬಿಸಲಾಗಿತ್ತು. ನಿಜ ಹೇಳಬೇಕು ಅಂದರೆ ಬೀಫನ್ನು ಮುಸ್ಲಿಮರ ಜೊತೆ ಹಿಂದೂಗಳು ಕೂಡ ತಿಂತಾರೆ. ಅದರಲ್ಲೂ ಕೇರಳದಲ್ಲಿ ಈ ಸಿನಿಮಾ ಬಂದ ಮೇಲೆ ಬೀಫ್ ತಿನ್ನುವ ಸೀನನ್ನು ಇಟ್ಕೊಂಡು ಟ್ರೋಲ್ ಕೂಡ ಮಾಡಲಾಯಿತು. ಇನ್ನು BJP ಅವರ ದ್ವೇಷ ರಾಜಕಾರಣಕ್ಕೆ ಇಂದು ಮುಸ್ಲಿಮರು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿ ಅಂತ ಘೋಷಿಸಿ ಅಂತ ಆಗ್ರಹಿಸ್ತಾ ಇರೋದು ಈ ಕಾಲದ ಬಹುದೊಡ್ಡ ಪ್ರತಿರೋಧವಾಗಿ ಕಾಣಿಸ್ತದೆ. ಗೋವಿನ ವಿಚಾರದಲ್ಲಿ ರಾಜಕೀಯ ಮಾಡುವ BJP ಅವರು ಗೋವನ್ನು ಯಾಕೆ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸುತ್ತಿಲ್ಲ? ಯಾಕೆ ಮೌನವಾಗಿದ್ದಾರೆ? ಸುಮಾರು 13 ವರ್ಷಗಳಿಂದ ಅವರದೇ ಸರ್ಕಾರ ಅಧಿಕಾರದಲ್ಲಿದೆ. ಒಂದಂತೂ ಸತ್ಯ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿದರೆ BJP ಮತ್ತು ಸಂಘ ಪರಿವಾರಕ್ಕೆ ರಾಜಕೀಯ ಮಾಡೋಕ್ಕೆ ಅವಕಾಶನೇ ಇಲ್ಲದಂತಾಗ್ತದೆ. ಹೌದು, ಬೀದಿಯಲ್ಲಿ ಮಾತ್ರ ಗೋವಿನ ವಿಚಾರದಲ್ಲಿ ರಾಜಕೀಯ ಮಾಡೋದು. ಅದರಲ್ಲೂ RSS ಎನ್ನುವ ನೋಂದಣಿ ಆಗದ ಸಂಘಟನೆಯಂತೂ ಗೋವಿನ ವಿಚಾರದಲ್ಲಿ ಸೈದ್ಧಾಂತಿಕವಾಗಿ ರಾಜಕೀಯ ಮಾಡಿದ್ದು ಮಾತ್ರ ಒಂದು ಸಮುದಾಯವನ್ನು ಗುರಿಯಾಗಿಸಿ ನಡೆಸ್ತಾ ಇರುವ ಕ್ರಮ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಇದು ಹೇಗಂದರೆ ಮಾಂಸಾಹಾರ ವಿರೋಧಿಗಳು ತಿನ್ನುಣ್ಣುವ ಸಮುದಾಯಗಳ ಮೇಲೆ ತಿರಸ್ಕಾರ ಹುಟ್ಟಿಸುವ ಕೆಲಸವಷ್ಟೇ ಮಾಡಿಲ್ಲ, ತಿನ್ನಲು ಬಯಸುವ ತಮ್ಮ ಸಮುದಾಯಗಳ ಸದಸ್ಯರ ಮೇಲೆಯೇ ಹಿಂಸೆಯನ್ನು ಏರಿವೆ. ಮಾಂಸಾಹಾರವನ್ನು ತಿನ್ನುವ ಜನರ ಮೇಲೂ ಅಸೂಯೆ ಬರುವಂತೆ ಅನೇಕ ಪ್ರಯತ್ನಗಳು ಈ ದೇಶದಲ್ಲಿ ನಡೀತಾ ಇವೆ. ಅದನ್ನು BJP ಮತ್ತು RSS ನಡೆಸ್ತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷವೇನೆಂದರೆ ಎಷ್ಟೋ ಹಳ್ಳಿಗಳಲ್ಲಿ ಸಸ್ಯಾಹಾರಿ ಸಮುದಾಯಕ್ಕೆ ಸೇರಿದವರು ವೈಯಕ್ತಿಕವಾಗಿ ತಿಂದಿದ್ದರೂ ಕೋಳಿ ಫಾರಮನ್ನು ಇಟ್ಟಿದ್ದಾರೆ. ಸಸ್ಯಾಹಾರಿ ಜಾತಿಯವರು ತಮ್ಮ ಊರ ದೇವತೆಗಳ ಜಾತ್ರೆಗಳಲ್ಲಿ ಕೋಣ ಕುರಿಯನ್ನು ಬಲಿ ಕೊಡುವ ಅಥವಾ ಮೊಹರಾಂನಲ್ಲಿ ಕಂದೂರಿ ಮಾಡಿಸುವ ಕೆಲಸವನ್ನು ಮಾಡೋದುಂಟು. ಇನ್ನು ಶಿಕ್ಷಣಕ್ಕೋ ಉದ್ಯೋಗಕ್ಕೋ ಅಮೆರಿಕ, ಯುರೋಪ್ಗಳಿಗೆ ಹೋದ ಬಹಳಷ್ಟು ಜನ ಮಾಂಸಾಹಾರಕ್ಕೆ ಒಗ್ಗಿಕೊಂಡಿದ್ದಾರೆ. ಸಸ್ಯಾಹಾರಿಯೊಬ್ಬರು ಮಾಂಸಾಹಾರಿ ಆಗುವುದು ಅಥವಾ ಮಾಂಸಾಹಾರಿಗಳು ಅದನ್ನು ಕೈ ಬಿಡುವುದು ದೊಡ್ಡ ಸಂಗತಿ ಆಗಬೇಕಿಲ್ಲ. ಆದರೆ ಭಾರತದಲ್ಲಿ ಅದು ಒಂದು ರೀತಿಯಲ್ಲಿ ತಲೆ ಹೋಗುವ ವಿಷಯ ಆಗಿಬಿಟ್ಟಿದೆ. ಸ್ವತಃ ಸಂಘ ಪರಿವಾರದ ಹಿರಿತಲೆ ಆಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಂಸವನ್ನು ಭಕ್ಷಿಸ್ತಾ ಇದ್ದರು. ಅದು ಎಲ್ರಿಗೂ ಗೊತ್ತಿತ್ತು. ಒಮ್ಮೆ ಅವರು ವಿದೇಶದಲ್ಲಿ ಎಳೆ ಕರುವಿನ ಮಾಂಸವನ್ನು ಭಕ್ಷಿಸಿದ ಪ್ರಕರಣ ವಿವಾದವನ್ನು ಹುಟ್ಟಾಕಿತ್ತು. ಆಗ ಅವರು ನಾನು ತಿಂದಿದ್ದು ಭಾರತದ ದನದ ಮಾಂಸವಲ್ಲ ಅಂತ ಸಮಜಾಯಿಷಿಕೊಟ್ಟು ಪಾರಾಗಿದ್ದರು. ವರ್ತಮಾನದಲ್ಲಿ ಮಾಂಸಾಹಾರ ನಿಷೇಧಿಸಿಕೊಂಡಿರುವ ಸಮುದಾಯಗಳು ಚರಿತ್ರೆಯ ಒಂದು ಘಟ್ಟದಲ್ಲಿ ಮಾಂಸಾಹಾರಿಗಳಾಗಿದ್ವು. ಅದರಲ್ಲೂ ದನದ ಮಾಂಸವನ್ನು ಭಕ್ಷಿಸ್ತಾ ಇದ್ವು ಎಂಬುದಕ್ಕೆ ಸಂಸ್ಕೃತದಲ್ಲಿರುವ ಪಠ್ಯಗಳಲ್ಲಿ ನಿದರ್ಶನಗಳಿವೆ ಅಂತ ಹಿರಿಯ ಸಂಸ್ಕೃತಿ ಚಿಂತಕರಾದ ರಹಮತ್ ತರೀಕೆರೆ ಅವರು ಹೇಳ್ತಾರೆ. ಕಡೆಯದಾಗಿ ನನ್ನೊಂದು ಪ್ರಶ್ನೆ, ಹಸು ಅಂತ ಜಪ ಮಾಡ್ತಾ ಅಧಿಕಾರಕ್ಕೆ ಬಂದವರು ಏನು ಮಾಡ್ತಾ ಇದ್ದಾರೆ? ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸದೆ ಯಾಕೆ ಮೌನವಾಗಿ ಸುಮ್ಮನೆ ಕೂತಿದ್ದಾರೆ? ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.